ಕಬ್ಬಾಳಮ್ಮ ಅವರ ಗಂಡ ಯಾರು? ರಂಗಪ್ಪ. ಎಲ್ಲಿದ್ದಾರೆ ತೋರಿಸಿ. ಇಲ್ಲ ಅವ್ರಿಗೆ. ಓಕೆ. ಯಾಕೆ ಅವ್ರಿಗೆ ಮೂರ್ತಿ ಪೂಜೆ ಇಲ್ವಾ? ಅವ್ರ ಕಬ್ಬಾಳಮ್ಮನ ಗಂಡನ್ಗೂ ಅವ್ರಿಗೂ ಇದಿಲ್ಲ, ಕಲೆಕ್ಷನ್ ಇಲ್ಲ. ಓ, ಯಾಕೆ? ಯಾಕೆ ಅಂದ್ರೆ ಆ ಅಮ್ಮ ಸಾತ್ನೂರು ಕಳ್ಸದಂತೆ ಬಡ್ಡಿ ತುಂಬಾ ಸಾಮಾನು ತಗೊಬರೋದು ಅಂತ. ಹಾ, ಸಾಮಾನು ತಗೊಂಡು ದುಡ್ಡು ತಗೊಬರ್ಬೇಕು ಅಂತ ಕಳ್ಸದಂತೆ. ಅಯ್ಯಪ್ಪ ಹಂಗಾಗಲ್ಲ ಕಣವ, ನನ್ ತರಕ್ ಆಗಲ್ಲ ಅಂತಂದ್ರು. ಹಂಗಿಲ್ಲ ಅಂದ್ರೆ ನಾನು ಹಂಗೆ ತಗೊಬತ್ತೀನಿ, ಕಾಸುನು ಹಿಂದಕ್ಕೆ ಇಸ್ಕೊಬತ್ತೀನಿ, ನೀನೇನ್ ಮಾಡಿಸ್ಕೋತೀಯ ಅಂತ ಕೇಳಿದ್ರಂತೆ. ನೀನು ತಮಿಳುಗೇರಿ ಒಳಗೆ ನನ್ ಕಲ್ಲಾಗಿ ಕುತ್ಕೊಂಡು ನಿನ್ ಕೊಂಡ 3 ದಿವಸ ಅಂತ ಕೆಂಡ ವಹಿಸ್ಕೊತೀನಿ, ತಲೆ ಮೇಲೆ 3 ದಿವಸ ತೋಟಿ ಕೈಲಿ ಅಂತ, ಸಾಲು ತೋಟಿ ಕೈಲಿ ಅಂತ ಹೇಳ್ಬಿಟ್ಟ ಅಪ್ಪ ರಂಗಪ್ಪ. ರಂಗಪ್ಪ ಅದೇ 3 ದಿವಸ ಅಂತ ಬಂದು ಹಳ್ಳಿಯವರೆಲ್ಲ ಸೇರಿ ಕೆಂಡ ಹೋಯ್ತಾರೆ ಪೂಜೆ ಮಾಡಿ ಜಾತ್ರೆಯಲ್ಲಿ. ಆ 3 ದಿವಸ ಕೊಂಡ ಮುಂದೆ 3 ದಿವಸ, ಆಮೇಲೆ 3 ದಿವಸ ಕೊಂಡ ಹೋದ್ಮೇಲೆ ಅಮ್ಮನ್ ಕೊಂಡ. ಓ, ಅದೇ ಇವಾಗ ನಡೀತಾ ಇರೋದು. ಹಾಗಾದ್ರೆ ಕೊಂಡ ಯಾವಾಗ ಹೇಳಿದ್ ನೀವು? ಕೊಂಡ ಸೋಮವಾರ ಬೆಳಗ್ಗೆ, ಸೋಮವಾರ, ಭಾನುವಾರ, ಎಳವಾರ. ಅದು ಮುಂದೆ 3 ದಿವಸ ಶುಕ್ರವಾರ ದಿವಸ ಅಮ್ಮ ಗಂಡನ ತಲೆ ಮೇಲೆ ಕೆಂಡ ಹೋಯ್ತಾನೆ, ಕೆಂಡ ವಹಿಸ್ತಾಳೆ. ಪೂಜಾರ ಪೂಜೆ ಮಾಡಿ ತೆಂಬಿಟ್ ಮಾಡಿ ಒಂದ್ ಕೆಲ್ಲಿ ಭತ್ತ ಕುಟ್ಟಿ 7 ಅಡುಗೆ ಮಾಡಿ ಪೂಜಾರಪ್ಪನ ಮನೆಯವರು ಅಡುಗೆ ಮಾಡಿಸಿ ಊಟ ಇಕ್ಬೇಕು. 1000 ಜನ ಬರ್ತಾರ. ಓಕೆ. ನೀವು ಬಂದು ಆ ಮನೆತನದ ಮಗಳಲ್ವಾ? ಮೊಮ್ಮಗಳು. ಹಾ, ಹಾಗಾದ್ರೆ ಇವ್ರಿಗೆ ಮೂರ್ತಿ ಪೂಜೆ ಇಲ್ವೇ ಇಲ್ಲ. ಕಬ್ಬಾಳಮ್ಮ ಅವರ ಗಂಡಾಗೆ ಮೂರ್ತಿ ಪೂಜೆ ಇಲ್ಲ. ಯಾವಾಗ ಮಾಡ್ತಾರೆ ಪೂಜೆನ, ನಿಮ್ಮಂತವ್ರು ಬಂದವರು ಹೂನಾರ ಹಾಕೊಂಡು ಪೂಜೆ ಮಾಡ್ಕೊಯ್ತಾರ ಅಷ್ಟೇ. ಅಷ್ಟೇ ಗೊತ್ತಿರೋರು, ತಿಳ್ಕೊಂಡಿರೋರು ಕರ್ಪೂರ ಗಂಧಕಟ್ಟಿ ಪೂಜೆ ಮಾಡ್ತಾರ ಅಷ್ಟೇನೆ. ಇನ್ನೇನು ದೇವಸ್ಥಾನ ಕಟ್ಕೊಂಡು ಆ ಹೆಣ್ಮದ್ನ ಮಾಡ್ಕೊಂಡು ಅಭಿಷೇಕ ಅವೆಲ್ಲ ಏನು ಮಾಡಲ್ಲ. ಅವನಷ್ಟೇ ಅಲ್ಲೇ ಕೂತಿರೋದು. ಅದೇನು ಅಮ್ಮನಿಂದ ಏನಾದ್ರು ಶಾಪ ಆಗಿರೋದು? ಶಾಪ. ಅದಕ್ಕೆ ಅಪ್ಪಗೇನು ಮಾಡಲ್ಲ, ತಂದೆಗೆ ಯಾವ ಪೂಜೆನೂ ಇಲ್ಲ, ತಾಯಿಗಷ್ಟೇ. ತಂದೆ ಹತ್ರ ಏನು ಬೇಡ್ಕೊಳ್ಳೋ ಅಂತ ವಿಶೇಷ ಮಾಡ್ಕೊಡ್ತಾರೆ. ಬಟ್ ಅವರು ಯಾವ ರೂಪ? ಈಗ ಶಿವಶಕ್ತಿ ಇಬ್ಬರೇ ಭೂಮಂಡಲದಲ್ಲಿ ಶಕ್ತಿ ಅಂತ ಹೇಳ್ತಾರಲ್ವಾ, ಅದ್ರಲ್ಲಿ ಇವ್ರು ಶಿವನ್ ರೂಪನೇನಾ? ಇವ್ರನ್ನು ಹಾಗಾದ್ರೆ ಅಮ್ಮ ಮಾತ್ರ ಅಲ್ಲಿ ಪೂಜೆಯಲ್ಲಿದ್ದಾರೆ. ನನ್ಗೆ ಗೊತ್ತಿರ್ಲಿಲ್ಲ ಅಮ್ಮ. ಅದಕ್ಕೆ ಅಮ್ಮ ಬರೋ ಮಕ್ಕಳಿಗೆ ತುಂಬಾ ಒಳ್ಳೇದ್ ಮಾಡೋದು ಅಲ್ವಾ ಅಮ್ಮ? ಹೌದು ಹೌದು ಅಮ್ಮ, ತುಂಬಾ ಒಳ್ಳೇದಾಯ್ತು. ತುಂಬಾ ಖುಷಿ ಆಯ್ತಮ್ಮ ನಿಮ್ಮಿಂದ ಈ ಮಾಹಿತಿ ತಿಳ್ಕೊಂಡು.